ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಶ್ರೀಯುತ ಪುರುಷೋತ್ತಮ್ ಬಿಳಿಮಲೆ ಇವರು ಒಂದು ಪುಸ್ತಕ ಬಿಡುಗಡೆ ಮಾಡುವಂತ ಒಂದು ಸಂದರ್ಭದಲ್ಲಿ, ಅಂದ್ರೆ ಆ ಪುಸ್ತಕ ಡಾಕ್ಟರ್ ಜಿ ರಾಮಕೃಷ್ಣ ಅವರು ಋಗ್ವೇದ ಪ್ರವೇಶಿಕೆ ಐತಿಹ್ಯ ಮತ್ತು ವಾಸ್ತವ ಅನ್ನುವಂತ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಆ ಪುಸ್ತಕದ ಬಿಡುಗಡೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪುರುಷೋತ್ತಮ್ ಬಿಳಿಮಲೆ ಅವರು ಪುಸ್ತಕ ಬಿಡುಗಡೆ ಮಾಡಿ ಅವರು ತಮ್ಮ 34 ನಿಮಿಷದ ಒಂದು ಭಾಷಣದಲ್ಲಿ ಬಹಳಷ್ಟು ವಿಚಾರಗಳನ್ನ ಬಹಳ ವ್ಯಂಗ್ಯವಾಗಿ ಮಾತಾಡಿದ್ದಾರೆ. RSS ಬಗ್ಗೆ ಮಾತಾಡಿದ್ದಾರೆ. ಹಾಗೆ ನಮ್ಮ ಮಹಾಕಾವ್ಯ ರಾಮಾಯಣ ಮಹಾಭಾರತ ಬಗ್ಗೆ ವ್ಯಂಗ್ಯವಾಗಿ ಮಾತಾಡಿದ್ದಾರೆ. ಜ್ಯೋತಿಷ್ಯದ ಬಗ್ಗೆ ವ್ಯಂಗ್ಯವಾಗಿ ಮಾತಾಡಿದ್ದಾರೆ. ಮಠಮಾನ್ಯಗಳ ಬಗ್ಗೆ ಮಾತಾಡಿದ್ದಾರೆ. ಜೊತೆಯಲ್ಲಿ ಬ್ರಾಹ್ಮಣರು ಪಠಣ ಮಾಡುವಂತಹ ವೇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿ, ವೇದ ಪಠಣವನ್ನ ಬ್ರಾಹ್ಮಣರು ಕಪ್ಪೆ ಒಟಗುಟ್ಟುವ ರೀತಿಯಲ್ಲಿ ಮಂತ್ರವನ್ನು ಹೇಳ್ತಾರೆ, ಅಂದ್ರೆ ಕಪ್ಪೆ ಒಟಗುಟ್ಟುವ ರೀತಿಯಲ್ಲಿ ಬ್ರಾಹ್ಮಣರು ಮಂತ್ರ ಹೇಳ್ತಾರೆ ಅಂತ ಹೇಳಿ ಹಾಸ್ಯಭರಿತವಾಗಿ ಲೇವಡಿಯನ್ನು ಮಾಡಿ ಹೇಳ್ತಾರೆ. ಅದ್ರ ಜೊತೆಗೆ ಆ ಪುಸ್ತಕದ ಏನು ಸಾರಾಂಶ ಇದೆ, ಋಗ್ವೇದ ಪ್ರವೇಶಿಕ ಅನ್ನುವಂತ ಪುಸ್ತಕ, ಅವ್ರು ಹೇಳ್ತಾರೆ ಈ ಪುಸ್ತಕದಲ್ಲಿ ಋಗ್ವೇದದ ಅರ್ಥವನ್ನು ಬರೆದಿದ್ದೇವೆ ಅಂತ ಹೇಳಿ. ದಯಮಾಡಿ ಎಲ್ಲರೂ ಗಮನಿಸಬೇಕು. ಋಗ್ವೇದದಲ್ಲಿ 8 ಅಷ್ಟಕ ಇದೆ. ಅಂದ್ರೆ 8 ಅಷ್ಟಕದ 8 ಪುಸ್ತಕವನ್ನು ನಾನಿಲ್ಲಿ ಇಟ್ಕೊಂಡಿದ್ದೇನೆ. ಇದನ್ನ ಋಗ್ವೇದ ಭಾಷ್ಯ ಅಂತ ಹೇಳ್ತೇವೆ. ಅಂದ್ರೆ ಶ್ರೀ ಸ್ವಾಮಿ ದಯಾನಂದ ಸರಸ್ವತಿ ಅವರು 8 ಅಷ್ಟಕಗಳಿಗೂ ಕನ್ನಡದಲ್ಲಿ ಭಾಷ್ಯವನ್ನು ಬರೆದಿದ್ದಾರೆ, ಅಂದ್ರೆ ಅರ್ಥವನ್ನು ಬರೆದಿದ್ದಾರೆ. ಕನ್ನಡದಲ್ಲಿ ಪ್ರತಿಯೊಂದು ಮಂತ್ರಕ್ಕೂ ಅರ್ಥವನ್ನು ಬರೆದಿದ್ದಾರೆ. ಇಲ್ಲಿ ಋಗ್ವೇದದಲ್ಲಿ ಬರುವಂತಹ 5ನೇ ಅಷ್ಟಕದ ಒಂದು ಮಂತ್ರ ಮಂಡೂಕ ಸೂಕ್ತ ಅನ್ನುವಂಥದ್ದಿದೆ. ಅವರು ಪುರುಷೋತ್ತಮ್ ಬಿಳಿಮಲೆ ಅವರು ಮಾತಾಡುವಾಗ ಮಂಡೂಕ ಸೂಕ್ತದ ಒಂದು ಮಂತ್ರವನ್ನು ಹೇಳಿ ಆ ಮಂತ್ರದ ಅರ್ಥ ಆ ಪುಸ್ತಕದಲ್ಲಿ ಈ ರೀತಿ ಬರೆದಿದ್ದೇವೆ ಅನ್ನುವಂಥದ್ದನ್ನು ಹೇಳಿ ನಮಗೆ ಲೇವಡಿ ಮಾಡಿದ್ದಾರೆ. ದಯವಿಟ್ಟು ಗಮನಿಸಬೇಕು. ಪುರುಷೋತ್ತಮ್ ಬಿಳಿಮಲೆ ಅವರು ಅಥವಾ ಎಡಪಂಥೀಯ ಏನು ಬುದ್ಧಿಜೀವಿಗಳಿದ್ದೀರಿ ತಾವೆಲ್ಲ ಗಮನಿಸಬೇಕು. ನಿಮಗೆ ಇಷ್ಟ ಬಂದ ಹಾಗೆ ವೇದವನ್ನ ನಿರ್ಣಯ ಮಾಡಿ ನಿಮಗೆ ತೋಚಿದ ರೀತಿಯಲ್ಲಿ ವೇದದ ಅರ್ಥವನ್ನ ಬರೆಯುವ ಹಾಗಿಲ್ಲ. ಅದರದ್ದೇ ಆದ ವೈಶಿಷ್ಟ್ಯತೆ ಇದೆ, ಅದರದ್ದೇ ಆದ ಭಾವಾರ್ಥಗಳಿದೆ. ಒಂದು ಮಂತ್ರಕ್ಕೆ ನಾನಾ ರೀತಿಯಾದಂತಹ ಅರ್ಥಗರ್ಭಿತವಾದ ಶಬ್ದ ಅದರಲ್ಲಿ ನಿಗೂಢವಾಗಿರ್ತದೆ. ಹಾಗಿರುವಂತಹ ಸಂದರ್ಭದಲ್ಲಿ ನೀವು ನಿಮಗೆ ತೋಚಿದ ಹಾಗೆ ಕಪ್ಪೆ ಒಟಗುಟ್ಟುವ ರೀತಿಯಲ್ಲಿ ಮಂತ್ರ ಹೇಳ್ತಾರೆ ಅಂತ ಬ್ರಾಹ್ಮಣರನ್ನ ಅದರಲ್ಲಿ ಲೇವಡಿ ಮಾಡಿದ್ದಾರೆ ಅಂದರೆ ನೀವು ಬರೆದಿದ್ದೀರಿ. ಇಲ್ಲಿ ಮೂಲಾರ್ಥ ಹೇಗಿದೆ ಅಂತಂದ್ರೆ ನೋಡಿ, ಆ ಮಂತ್ರವನ್ನ ನಾನು ಹೇಳ್ತೇನೆ. ಸಂವತ್ಸರಂ ಶಶಯಾನ ಬ್ರಾಹ್ಮಣ ವ್ರತಚಾರಿಣ ವಾಚಂ ಪರ್ಜನ್ಯ ಜನ್ವಿತ ಪ್ರಮಂಡೂಕಾ ಅವಾದಿಷು. ಇದು ಮಂಡೂಕ ಸೂಕ್ತದ ಒಂದು ಮಂತ್ರ. ಈ ಮಂತ್ರದ ಅರ್ಥವನ್ನೇ ನೀವು ನಿಮ್ಮ ಪುಸ್ತಕದಲ್ಲಿ ಬರ್ಕೊಂಡು ಬ್ರಾಹ್ಮಣರು ಮಂಡೂಕ ಅಂದ್ರೆ ಕಪ್ಪೆ ಒಟಗುಟ್ಟುವ ರೀತಿಯಲ್ಲಿ ಮಂತ್ರ ಹೇಳ್ತಾರೆ ಅಂತ ಲೇವಡಿ ಮಾಡಿದ್ದೀರಿ. ಆದ್ರೆ ಈ ಪುಸ್ತಕದಲ್ಲಿ ಇದರ ಅರ್ಥ ಏನ್ ಬರೆದಿದ್ದಾರೆ ಅಂತ ಹೇಳ್ತೇನೆ, ಗಮನಿಸಬೇಕು. ಭಾವಾರ್ಥ: ಬಾಹ್ಯಾಭ್ಯಂತರ ಶುದ್ಧತೆಯನ್ನು ಸಾಧಿಸುತ್ತ ಸಿಕ್ಕಿದಷ್ಟರಲ್ಲಿ ತೃಪ್ತಿ ಹೊಂದುತ್ತಾ ಸರ್ವದಾ ಸಂತೋಷದಿಂದಿರುವ ಸತ್ಕರ್ಮಗಳಲ್ಲೇ ನಿರತರಾಗಿರುವ ಭೋಗಗಳಿಂದ ಆಕರ್ಷಿತರಾಗದೆ ಧ್ಯಾನದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವವರೇ ನಿಜವಾದ ಬ್ರಾಹ್ಮಣರು. ಇವರು ಆ ಪರಮಾತ್ಮನ ಪವಿತ್ರ ವಾಣಿಯನ್ನು ಉತ್ತಮ ರೀತಿಯಲ್ಲಿ ಪುನರುಚ್ಚರಿಸುತ್ತಾರೆ ಅಂತ ಬರೆದಿದ್ದಾರೆ. ಅಂದ್ರೆ ಇದಕ್ಕೆ ಒಂದೊಂದು ಶಬ್ದಕ್ಕೂ ಅರ್ಥವನ್ನು ಹೇಳಿದ್ದಾರೆ. ಇಲ್ಲಿ ಸಂವತ್ಸರಂ 1 ವರ್ಷ ಪೂರ್ತಿ, ಶಶಯಾನಾಹ ಧ್ಯಾನಸ್ಥರಾಗಿದ್ದು ಮತ್ತು ಭೋಗಗಳಲ್ಲಿ ಆಸಕ್ತರಾಗದೇ ಇದ್ದು, ವ್ರತಚಾರಿಣ ಸತ್ಕರ್ಮ ನಿಷ್ಠರಾದ, ಬ್ರಾಹ್ಮಣಾಹ ಬ್ರಾಹ್ಮಣರು, ಪರ್ಜನ್ಯ ಜಿನ್ವತಾಂ ಪರಮಾತ್ಮನಿಂದ ಪವಿತ್ರಗೊಳ್ಳಲ್ಪಟ್ಟವರು, ವಾಚಂ ವಾಣಿಯನ್ನು, ಮಂಡೂಕಾಹ ಶುದ್ಧರು ಸಂತುಷ್ಟರು ತೃಪ್ತರು ಆಗಿ, ಅವಾದಿಷು ಉತ್ತಮ ರೀತಿಯಲ್ಲಿ ಉಪದೇಶಿಸುತ್ತಾರೆ ಅಂತ ಈ ಮಂತ್ರದ ಅರ್ಥವನ್ನ ಈ ಗ್ರಂಥದಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ. ನೀವು ಈ ಅರ್ಥವನ್ನ ತಿರುಚಿ ನಿಮಗೆ ಯಾಕೆ ಬೇಕು, ಲೌಕಿಕವಾಗಿ ಬೇಕು ಆ ರೀತಿ ಬರ್ಕೊಂಡು ಈ ಪುಸ್ತಕದಲ್ಲಿ ಹೀಗೆ ಬರೆದಿದ್ದಾರೆ ಅಂತ ನಮ್ಮನ್ನು ಲೇವಡಿ ಮಾಡಿದ್ದಾರೆ. ಇದರಲ್ಲಿ ನಮಗನಿಸ್ತದೆ ಈ ಒಂದಷ್ಟು ಬುದ್ಧಿಜೀವಿಗಳು ಎಡಪಂಥೀಯರು ನಮ್ಮ ವೇದವನ್ನ ಮೂಲವನ್ನ ತಿರುಚಿ ಅವರದ್ದೇ ಆದ ರೀತಿಯಲ್ಲಿ ಅವರದ್ದೇ ಆದ ಭಾಷ್ಯದಲ್ಲಿ ಅದನ್ನ ವಿವರಿಸಿಕೊಂಡು
ಅವರೇ ಆ ಪುಸ್ತಕವನ್ನು ಬಿಡುಗಡೆ ಮಾಡಿಕೊಂಡು ಮುಂದೊಂದು ದಿನ ಈ ಗ್ರಂಥದಲ್ಲಿ ಹೀಗೆ ಹೇಳಿದೆ ಅಂತ ಡಿಬೇಟ್ ಅಲ್ಲಿ ಕೂತ್ಕೊಂಡಾಗ ಚರ್ಚೆ ಮಾಡ್ಲಿಕ್ಕೆ ಆ ಪುಸ್ತಕ ಇಟ್ಕೊಂಡ್ ಬರ್ಲಿಕ್ಕೆ ಅವರೊಂದು ಪುಸ್ತಕ ಮಾಡ್ಕೊಂಡಿದ್ದಾರೆ. ಖಂಡಿತವಾಗಿ ಇಡೀ ಸಮಾಜ, ವೈದಿಕ ಸಮಾಜ ಅಥವಾ ವೈದಿಕರು ಯಾರು ವೇದಾಧ್ಯಯನವನ್ನು ಮಾಡಿದ್ದಾರೆ, ಅದನ್ನ ವೇದಾಧ್ಯಯನವನ್ನ ತಿಳಿದಿದ್ದಾರೆ, ಅವರ್ಯಾರೂ ಸಹ ಈ ರೀತಿಯಾಗಿ ಬರೆದಿದ್ದನ್ನ ಒಪ್ಪೋದಿಲ್ಲ. ಯಾಕಂದ್ರೆ ಅವರು ತಪ್ಪು ಬರೆದಿದ್ದಾರೆ, ಆ ಪುಸ್ತಕವೇ ತಪ್ಪಾಗಿದೆ. ಆ ಪುಸ್ತಕದ ಬಿಡುಗಡೆಗೆ ಒಬ್ಬರು ನಾಸ್ತಿಕರಾದಂತಹ ಪುರುಷೋತ್ತಮ ಬಿಳಿಮಲೆಯವರು ಹೋಗಿ ಆ ಪುಸ್ತಕ ಬಿಡುಗಡೆ ಮಾಡಿ ಬಹಳ 34 ನಿಮಿಷದಲ್ಲಿ ಬಹಳ ಎಲ್ಲ ವಿಚಾರವನ್ನು ಎಳೆದು ತಂದಿದ್ದಾರೆ. ಅದರಲ್ಲಿ ದ್ರೌಪದಿಯನ್ನ ಹಾಸ್ಯ ಮಾಡ್ತಾರೆ. ದ್ರೌಪದಿ ದೇವರೇ ಅಲ್ಲ ಅಂತ ಹೇಳಿ ಹಾಸ್ಯ ಮಾಡಿ ಮಾತಾಡ್ತಾರೆ. ಅವ್ರಿಗೆ ಗೊತ್ತಿದೆಯಲ್ಲೋ, ಬೆಂಗಳೂರಿನಲ್ಲಿ ಕರಗ ಆಗ್ತದೆ, ಆ ಕರಗದ ಮೂಲ ದೇವತೆ ದ್ರೌಪದಮ್ಮನ ಪೂಜೆಯನ್ನು ಮಾಡ್ತಾರೆ. ಇಡೀ ಜಗತ್ ಪ್ರಸಿದ್ಧವಾದಂತಹ ಕರಗ ಉತ್ಸವ, ಅದಕ್ಕೆ ಲೇವಡಿ ಮಾಡ್ತಾರೆ. ದ್ರೌಪದಮ್ಮನ್ನ ಅವರು ಲೇವಡಿ ಮಾಡಿ ಮಾತಾಡ್ತಾರೆ. ನಮ್ಮ ಉಡುಪಿ ಮಠದ ವಿಚಾರವನ್ನು ಹೇಳಿ ಲೇವಡಿ ಮಾಡಿ ಮಾತಾಡ್ತಾರೆ. ನಮ್ಮ ಜ್ಯೋತಿಷ್ಯಕ್ಕೆ ಹಾಸ್ಯ ಮಾಡ್ತಾರೆ. ಇವತ್ತು ಜ್ಯೋತಿಷ್ಯಾಸ್ತ್ರ ಅಂತ ಹೇಳುವಂತದ್ದು ಅದು ಒಂದು ಭಾಗ. ಅಂದ್ರೆ ಸಂಸ್ಕೃತ ಕಾಲೇಜುಗಳಲ್ಲೇ ಜ್ಯೋತಿಷ್ಯಾಸ್ತ್ರವನ್ನು ಹೇಳ್ಕೊಡುವಂತ ಒಂದು ವ್ಯವಸ್ಥೆ ಇದೆ. ಕೇಂದ್ರೀಯ ವಿದ್ಯಾಪೀಠದಲ್ಲಿ, ಕೇಂದ್ರ ಸರ್ಕಾರದ ವಿದ್ಯಾಪೀಠದಲ್ಲೇ ಅನಾದಿ ಕಾಲದಿಂದ ಬಂದಿದೆ. ಇವತ್ತು ಗ್ರಹಣ ಬರುತ್ತೆ, ಇನ್ನೂ 20 ವರ್ಷದ ನಂತರ ಬರುವ ಗ್ರಹಣವನ್ನ ಜ್ಯೋತಿಷಿಗಳು ಸ್ಪಷ್ಟವಾಗಿ ಆ ನಿಮಿಷ ಸಮೇತವಾಗಿ ಬರೆದಿದ್ದಾರೆ. ಇವರು ಅದನ್ನ ಯಾವ ರೀತಿಯಾಗಿ ಆಲೋಚನೆ ಮಾಡ್ತಾರೆ, ಅದನ್ನು ಹಾಸ್ಯ ಮಾಡ್ತಾರ ಅಂತ ನನ್ಗನಿಸ್ತದೆ. ಹಾಗಾಗಿ ಬಹಳಷ್ಟು ವಿಚಾರಗಳನ್ನ ಅವರು ಬಹಳ ಲೇವಡಿ ಮಾಡಿ ನಮ್ಮ ಹಿಂದೂ ಧರ್ಮವನ್ನ, ನಮ್ಮ ಸನಾತನ ವೈದಿಕ ಧರ್ಮವನ್ನ ಅವಹೇಳನೆ ಮಾಡಿದ್ದಾರೆ. ಸನಾತನ ಧರ್ಮದ ಮೂಲವೇ ವೇದ ಪರಂಪರೆ. ಹಾಗಾಗಿ ಈ ವೇದ ಪರಂಪರೆಯನ್ನು ಅವರೇನು ಅವಹೇಳನೆ ಮಾಡ್ತಾ ಇದ್ದಾರೆ, ಅದು ಸನಾತನ ಧರ್ಮಕ್ಕೆ ಮಾಡುವಂತ ಅವಹೇಳನ ಅಂತ ನಾನು ಭಾವಿಸ್ತೇನೆ. ಖಂಡಿತವಾಗಿ ಅವರು ಈ ಒಂದು ಏನು ಪುರೋಹಿತರು ಅಥವಾ ಬ್ರಾಹ್ಮಣರು ವೇದವನ್ನ ಕಪ್ಪೆ ಒಟಗುಟ್ಟುವ ರೀತಿಯಲ್ಲಿ ಅಂತ ಏನ್ ಹೇಳ್ತಾರೆ, ಅದನ್ನ ನಾವು ಖಂಡಿಸ್ತಾ ಇದ್ದೀವಿ. ಅದಕ್ಕೆ ಸಮಾಜಕ್ಕೆ ತಪ್ಪು ಸಂದೇಶವನ್ನ, ವೇದವನ್ನ ತಿರುಚಿ ಅವರಿಗೆ ಬೇಕಾದ ರೀತಿಯಲ್ಲಿ ಅವರು ಹೇಳ್ತಾ ಇದ್ದಾರೆ. ಇದು ಅಸಂಬದ್ಧವಾದಂತಹ ವಿಚಾರವನ್ನು ಅವರು ಹೇಳಿದ್ದಾರೆ. ಇದನ್ನ ಖಂಡಿಸುತ್ತಾ, ಇದರ ಜೊತೆಯಲ್ಲೇ ಅವರೇ ಅವರ ಭಾಷಣದಲ್ಲಿ ಹೇಳ್ತಾರೆ, ನಾನು ನಾಸ್ತಿಕ ಅಂತ ಹೇಳ್ತಾರೆ. ನಾವು ಕನ್ನಡಾಂಬೆಯನ್ನ, ಕನ್ನಡ ಮಾತೆಯನ್ನ ಭುವನೇಶ್ವರಿ ತಾಯಿ ಅಂತ ಹೇಳ್ತೇವೆ. ಅಂದ್ರೆ ದೇವಿಯ ಸ್ವರೂಪದಲ್ಲಿ ಕನ್ನಡಾಂಬೆಯನ್ನ ನಾವು ನೋಡ್ತೇವೆ. ವಿಧಾನಸೌಧದ ಮುಂದುಗಡೆ ಆ ಒಂದು ಮೂರ್ತಿಯನ್ನು ಸಹ ಪ್ರತಿಷ್ಠಾಪಿಸಿದ್ದಾರೆ. ಒಬ್ಬರು ನಾಸ್ತಿಕರಾದವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವುದೇ ಅಸಂಬದ್ಧವಾಗಿದ್ದು, ಅವರು ತಕ್ಷಣವೇ ರಾಜೀನಾಮೆ ಕೊಡಬೇಕು ಅಥವಾ ಕರ್ನಾಟಕ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವ್ರನ್ನ ವಜಾ ಮಾಡಬೇಕು ಅಂತ ಹೇಳ್ತೇವೆ. ಯಾಕೆಂದ್ರೆ ಭುವನೇಶ್ವರಿಯ ಮೇಲೆ ಅವರಿಗೆ ನಂಬಿಕೆ ಇಲ್ಲ. ಯಾಕೆಂದ್ರೆ ನಾಸ್ತಿಕ ಅಂತ ಹೇಳ್ತಾರೆ. ನಾಸ್ತಿಕರಾದವರು ಕನ್ನಡ ಅಕ್ಷರ ಮಾಲೆಯನ್ನ ನಾವು ದೇವಿ ಅಂತ ಹೇಳ್ತೇವೆ. ಹಾಗಿರುವಾಗ ಕನ್ನಡವನ್ನೇ ಅವರು ದೇವಿ ಅಂತ ಹೇಳದೆ ನಾನು ನಾಸ್ತಿಕನಾಗಿದ್ದೇನೆ ಅಂತ ಹೇಳುವವರು ತಾಯಿ ಭುವನೇಶ್ವರಿಗೆ ಯಾವ ರೀತಿಯಾಗಿ ಗೌರವ ಕೊಡ್ತಾರೆ ಅಂತ ನಾವು ಆಲೋಚನೆ ಮಾಡಬೇಕಾಗ್ತದೆ. ಸಮಸ್ತ ಹಿಂದೂ ಸಮಾಜ ಎಲ್ಲರೂ ಇದನ್ನ ಆಲೋಚನೆ ಮಾಡಿ, ಅವರು ದ್ರೌಪದಿಯನ್ನ ಬೈತಾರೆ. ಕನ್ನಡಾಂಬೆಗೆ ಅಗೌರವವಾದ ರೀತಿಯಲ್ಲಿ ನಾನು ನಾಸ್ತಿಕ ಅಂತ ಹೇಳ್ತಾರೆ. ಜೊತೆಯಲ್ಲಿ ಈ ರೀತಿ ವೇದವನ್ನ ತಿರುಚುವಂತ ಕೆಲಸ ಮಾಡಿದ್ದಾರೆ. ಇದು ನಾನು ಮತ್ತೊಮ್ಮೆ ಹೇಳ್ತೇನೆ, ಇವರಿಗೆ ಬೇಕಾದ ರೀತಿಯಲ್ಲಿ ಪುಸ್ತಕದ ಮುದ್ರಣವನ್ನು ಮಾಡಿಕೊಂಡು ಅದನ್ನ ಬಿಡುಗಡೆ ಕಾರ್ಯಕ್ರಮಕ್ಕೆ ಒಬ್ಬರು ನಾಸ್ತಿಕರಾದಂತಹ ಇವರನ್ನ ಕರೆದು ಬಿಡುಗಡೆ ಮಾಡ್ತಾರೆ. ಖಂಡಿತವಾಗಿ ಅವರು ವೇದದ ಪುಸ್ತಕವನ್ನೇ ಬರೆದಿದ್ರೆ ಮಠಗಳಿಗೆ ಹೋಗಿ ನಮ್ಮ ಪೀಠಾಧಿಪತಿಗಳಿಂದ ಅದನ್ನ ಬಿಡುಗಡೆ ಮಾಡಿಸಬಹುದಾಗಿತ್ತು. ಇವರ ಹತ್ರ ಬಿಡುಗಡೆ ಮಾಡಿಸಿರುವ ಉದ್ದೇಶವೇ ವೇದವನ್ನ ನಾವು ವ್ಯಂಗ್ಯವಾಗಿ ಸಮಾಜಕ್ಕೆ ತೋರಿಸಬೇಕು, ವೇದವನ್ನ ವ್ಯಂಗ್ಯ ಮಾಡಬೇಕು, ಬ್ರಾಹ್ಮಣರನ್ನ ನಿಂದಿಸಬೇಕು, ಧರ್ಮ ನಿಂದಿಸಬೇಕು ಅಂತ ಒಂದೇ ಗುರಿಯಾಗಿದೆ. ಆದ್ರಿಂದ ಮತ್ತೊಮ್ಮೆ ಅವ್ರನ್ನ ಇಡೀ ಹಿಂದೂ ಸಮಾಜ ಅವ್ರನ್ನ ಬಹಿಷ್ಕರಿಸಬೇಕು. ಅಂದ್ರೆ ಆ ಒಂದು ಸ್ಥಾನದಿಂದ ಅವರು ರಾಜೀನಾಮೆ ಕೊಡುವತ್ತ ಎಲ್ಲರೂ ಸಹ ಒತ್ತಡ ಹಾಕಬೇಕು ಅಂತ ಹೇಳ್ತಾ, ಅವರು ಬರೆದಿದ್ದನ್ನ, ಅವರು ಹೇಳಿರುವುದನ್ನ ಮತ್ತೊಮ್ಮೆ ಇಡೀ ಸಮಾಜ ಧಿಕ್ಕರಿಸಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತೇನೆ.